ಇದು ಮಂಡ್ಯದಲ್ಲಿ ಸ್ಟ್ಯಾನ್ಜೋ ಹಾಸ್ಪಿಟ್ಲ್ ಹಿಂಭಾಗ ಹಾಕಿರುವಂಥ 87ನೇ ಸಾಹಿತ್ಯ ಸಮ್ಮೇಳನದ ಒಂದು ಸ್ಟೇಜ್ ಆಗಿರ್ತದೆ. ಇದರಲ್ಲಿ 20, 21, 22ನೇ ತಾರೀಕು 3 ದಿನಗಳು ಇದು ಕಾರ್ಯಕ್ರಮಗಳಿರ್ತವೆ. ಇದನ್ನು ನೋಡಿ ಅದ್ದೂರಿಯಾಗಿ ಎಲ್ಲ ಒಂದು ಯಾವುದೇ ಒಂದು ತೊಂದರೆ ಆಗದೇ ಎಲ್ಲ ವ್ಯವಸ್ಥಿತವಾಗಿ ಸ್ಟೇಜನ್ನು ನಿರ್ಮಾಣ ಮಾಡಿರ್ತಾರೆ. ಈ ನಿರ್ಮಾಣದಲ್ಲಿ ಪ್ರತಿಯೊಬ್ಬರಿಗೂ ಉಚಿತವಾಗಿರ್ತದೆ. ಉಚಿತ ಸೇವೆ ಜನರಿಗೆ. ಯಾವುದೇ ಪಾಸ್ ಇರೋದಿಲ್ಲ. 3 ದಿನವೂ ಊಟ ತಿಂಡಿ, ರಾತ್ರಿ ಊಟ, ಕಾಫಿ ಎಲ್ಲ ವ್ಯವಸ್ಥೆಯಾಗಿರ್ತದೆ. ಕಾರ್ಯಕ್ರಮಗಳಿರ್ತವೆ. ನಾಡಿನಾದ್ಯಂತ, ರಾಜ್ಯಾದ್ಯಂತ, ವಿದೇಶಗಳಿಂದಲೂ ಬರ್ತಾಯಿದ್ದಾರೆ. ಸೊ ನೀವು ಪ್ರತಿಯೊಬ್ಬರೂ ಬಂದು ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅದರಲ್ಲೂ ನಮ್ಮ ಮಂಡ್ಯ ಸೊಗಡು, ಬೆಲ್ಲದ ನಾಡು, ಸಕ್ಕರೆ ನಾಡು ಅಂತೆಲ್ಲ ಪ್ರಸಿದ್ಧಿಯಾಗಿದೆ. ಇನ್ನೊಂದು ಸ್ಪೀಕರ್ ಅವರು ಬೇಕಾಗಿಲ್ಲ. ಕೊನೆ ಕ್ಲೋಸಿಂಗ್ ಫಂಕ್ಷನ್ಗೆ ಮತ್ತು ಮೊದಲನೇ ದಿವಸ ಸೆಂಟ್ರಲ್ ಮಿನಿಸ್ಟ್ರು ಸಹ ಇರ್ತಾರೆ. ಮತ್ತು ಸೆಂಟ್ರಲ್ ಮಿನಿಸ್ಟ್ರು ಎಲ್ಲರನ್ನೂ ಕರೆದಿದ್ದೀವಿ. ಜೋಶಿ ಅವರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು, ಕಮಲ ಅವರು ಇರ್ಬೋದು, ಅಷ್ಟು ಜನರನ್ನು ಕರೆದಿದ್ದೀವಿ. ಮತ್ತು ವಿರೋಧ ಪಕ್ಷದ ನಾಯಕರು ಕೊನೆ ಫಂಕ್ಷನ್ ದಿವಸ ಇರ್ತಾರೆ. ಸೊ ಇಬ್ಬರಿಗೂ ಅಷ್ಟೇ ಮಾತು ಕೊಡಬೇಕಾಗಿರೋದ್ರಿಂದ ಒಂದೇ ವೇದಿಕೆಯಲ್ಲಿ ಎಲ್ಲರೂ ಅದಕ್ಕೆ ಅಷ್ಟೊಂದು ಅವ್ರಿಗೆ ಪ್ರಾಮುಖ್ಯತೆ ಇದಾಗಲಿಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾನು ಸಹ ಅವರಿಗೆ ಅಶೋಕ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಕೊನೆಯ ದಿವಸ ಅವರು ಕ್ಲೋಸಿಂಗ್ ಫಂಕ್ಷನ್ಗೆ ಅವತ್ತು ನಮ್ಮ ಸಿಂಗರಾಮಠ ಸ್ವಾಮೀಜಿಯವರು ಬರ್ತಾರೆ. ಒಂದು ದಿವಸ ನಮ್ಮ JSS ಸ್ವಾಮೀಜಿನೂ ಬರ್ತಾರೆ ಮತ್ತು ವಿನಯ್ ಗುರೂಜಿನೂ ಸಹ ಕೊನೆಯ ದಿವಸ ಬರ್ತಾರೆ. ಸೊ ಮತ್ತು ಇದು ಸ್ಪೀಕರ್ ಕೊನೆಯ ದಿವಸ ವರದಿಯವರು ಬರ್ತಾರೆ, ಮೊದಲನೇ ದಿವಸ ಕಾದರ್ ಅವರು ಬರ್ತಾರೆ ಮತ್ತು 2 ಹೌಸಿನ ನಾಯಕರು, ಉಪನಾಯಕರುಗಳು ಸಹ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.